ನಾನು ನನ್ನದೇ ಆದ ಒಂದು ಹೊಸ ಇನ್ಸ್ಟಾಗ್ರಾಮ್ ಪೇಜ್ ನ ಕ್ರಿಯೇಟ್ ಮಾಡಿಕೊಂಡು ಕೇವಲ 48 ಅವರ್ಸ್ ಅಲ್ಲಿ ನನ್ನ ವಿಡಿಯೋನ ವೈರಲ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ನೋಡ್ತಾ ಇರಬಹುದು ನನ್ನ ಅಕೌಂಟ್ ಅಲ್ಲಿ ಕೇವಲ 2 ವಿಡಿಯೋ ಅಪ್ಲೋಡ್ ಆಗಿದೆ. ಫಸ್ಟ್ ವಿಡಿಯೋದಲ್ಲಿ 3K ಪ್ಲಸ್ ವ್ಯೂಸ್ ಬಂದಿದೆ, ಎರಡನೇ ವಿಡಿಯೋದಲ್ಲಿ 13K ಪ್ಲಸ್ ವ್ಯೂಸ್ ಬಂದಿದೆ. ಸ್ಟಾರ್ಟಿಂಗ್ ಅಲ್ಲಿ ಇಷ್ಟು ವ್ಯೂಸ್ ಬರ್ಬೇಕಂದ್ರೆ ತುಂಬಾ ಕಷ್ಟ. ನಾನು ಕೇವಲ 4 ಸ್ಟ್ರಾಟಜೀಸ್ ನ ಫಾಲೋ ಮಾಡಿಕೊಂಡು ಈ ವ್ಯೂಸ್ ನ ಗೇನ್ ಮಾಡ್ಕೊಂಡಿದ್ದೀನಿ. ಆ 4 ಸ್ಟ್ರಾಟಜೀಸ್ ಏನು ಅಂತ ಹೇಳ್ತೀನಿ. ಫಸ್ಟ್ ನೇದು ಬಂದ್ಬಿಟ್ಟು ಯೂಸಿಂಗ್ ವೈರಲ್ ಕಂಟೆಂಟ್. ನಿಮ್ಮ ನೀಶ್ ರಿಲೇಟೆಡ್ ಯಾವ್ದಾದ್ರು ಒಂದು ವಿಡಿಯೋ ವೈರಲ್ ಆಗ್ತಿದ್ರೆ ಆ ವಿಡಿಯೋ ಕಂಟೆಂಟ್ ನ ಕಾಪಿ ಮಾಡೋದು, ಅದನ್ನು ಯೂನಿಕ್ ಸ್ಟೈಲ್ ಅಲ್ಲಿ. ಹೇಗೆ ಅಂತ ಹೇಳ್ತೀನಿ. ಇವಾಗ ಒಂದು ವಿಡಿಯೋ ವೈರಲ್ ಆಗ್ತಿದೆ ಅಂತ ಅನ್ಕೊಳ್ಳೋಣ. ಸೊ ಆ ವಿಡಿಯೋದಲ್ಲಿ ಏನ್ ಕಂಟೆಂಟ್ ಇದೆ, ಸೊ ಸ್ಟಾರ್ಟಿಂಗ್ 2-3 ಲೈನ್ಸ್ ನ ನೀವು ಚೇಂಜ್ ಮಾಡಿಕೊಂಡು ಸೇಮ್ ಅದೇ ರೀತಿ ಅದೇ ಟಾಪಿಕ್ ಮೇಲೆ ಒಂದು ಕಂಟೆಂಟ್ ನ ಕ್ರಿಯೇಟ್ ಮಾಡಿ. ಆ ರೀತಿ ಮಾಡೋದ್ರಿಂದ ನಿಮ್ಮ ವಿಡಿಯೋ ಸರಿಯಾದ ಆಡಿಯನ್ಸ್ ಕಡೆ ಹೋಗುತ್ತೆ. ಆಲ್ರೆಡಿ ಒಂದು ವಿಡಿಯೋ ವೈರಲ್ ಆಗ್ತಿದೆ, ಆ ವಿಡಿಯೋ ವ್ಯೂವರ್ಸ್ ಏನಿದ್ದಾರೆ, ಸೊ ನಿಮ್ಮ ವಿಡಿಯೋ ಕೂಡ ಅದೇ ವ್ಯೂವರ್ಸ್ ಹತ್ರ ಹೋಗುತ್ತೆ. ಈ ರೀತಿ ಮಾಡಿದ್ರೆ ನಿಮ್ಮ ವಿಡಿಯೋ ವೈರಲ್ ಆಗೋ ಚಾನ್ಸಸ್ ತುಂಬಾ ಹೆಚ್ಚಾಗಿರುತ್ತೆ. ಎರಡನೇದು ಬಂದ್ಬಿಟ್ಟು ಇನ್ಸ್ಟಾಗ್ರಾಮ್ ಅಲ್ಗೋರಿದಮ್. ನಾನು ಪರ್ಸನಲಿ ಈ ಸ್ಟ್ರಾಟಜಿನ ಯೂಸ್ ಮಾಡಿಕೊಂಡು ನಾನು ನನ್ನ ವಿಡಿಯೋಸ್ ಗಳನ್ನ ವೈರಲ್ ಮಾಡಿದ್ದೇನೆ. ಈ ಸ್ಟ್ರಾಟಜಿ ಏನಪ್ಪಾ ಅಂದ್ರೆ, ನಿಮ್ಮ ಕ್ಯಾಟಗರಿ ರಿಲೇಟೆಡ್ ಯಾವ್ದಾದ್ರು ಒಂದು ವಿಡಿಯೋ ವೈರಲ್ ಆಗ್ತಿದ್ರೆ ಆ ವಿಡಿಯೋದಲ್ಲಿ ಹೋಗಿ ಆ ವಿಡಿಯೋದಲ್ಲಿ ಕ್ಯಾಪ್ಷನ್ ಮತ್ತೆ ಹ್ಯಾಶ್ ಟ್ಯಾಗ್ ಗಳು ಏನೆಲ್ಲ ಯೂಸ್ ಮಾಡಿದ್ದಾರೆ ಅಂತ ನೋಡ್ಕೊಳ್ಳಿ. ಸೊ ಆ ಕ್ಯಾಪ್ಷನ್ ಏನಿದೆ ಆ ಕ್ಯಾಪ್ಷನ್ ನ ಕಾಪಿ ಮಾಡಿಕೊಂಡು ಸಿಂಪ್ಲಿ ಕೆಲವೊಂದು ವರ್ಡ್ಸ್ ನ ಹಿಂದೆ ಮುಂದೆ ಮಾಡಿಕೊಂಡು ಕ್ಯಾಪ್ಷನ್ ನ ನೀವು ಕೂಡ ಅದೇ ರೀತಿ ಹಾಕೊಳ್ಳಿ. ಮತ್ತೆ ಹ್ಯಾಶ್ ಟ್ಯಾಗ್ ಅಲ್ಲಿ ಯಾವ ಹ್ಯಾಶ್ ಟ್ಯಾಗ್ ಗಳು ಅವ್ರು ಯೂಸ್ ಮಾಡ್ತಿದ್ದಾರೆ ಆ ಹ್ಯಾಶ್ ಟ್ಯಾಗ್ಸ್ ಗಳನ್ನ ನೀವು ಕೂಡ ಯೂಸ್ ಮಾಡಿ. ಅದರಿಂದ ಏನಾಗುತ್ತೆ ಅಂದ್ರೆ, ಎಕ್ಸಾಂಪಲ್ ಇವಾಗ ಇದು ವೈರಲ್ ವಿಡಿಯೋ ಆಗ್ತಾ ಇದೆ, ಇದರಲ್ಲಿ ಹ್ಯಾಶ್ ಟ್ಯಾಗ್ ಮತ್ತೆ ಕ್ಯಾಪ್ಷನ್ ಎಲ್ಲ ಅಲ್ಗೋರಿದಮ್ ಅಲ್ಲಿ SEO ಆಗಿ ಕಂಪ್ಲೀಟ್ ಆಗಿದೆ. ಈ ವೈರಲ್ ವಿಡಿಯೋದಲ್ಲಿ ಯಾರ ಹತ್ರ ಈ ವಿಡಿಯೋನ ಕಳಿಸಬೇಕು ಅಂತ ಇನ್ಸ್ಟಾಗ್ರಾಮ್ ಅಲ್ಗೋರಿದಮ್ಗೆ ಕ್ಲಿಯರ್ ಆಗಿ ಗೊತ್ತಾಗಿರುತ್ತೆ. ಅದಕ್ಕಾಗಿ ನೀವು ಕೂಡ ಈ ಕ್ಯಾಪ್ಷನ್ ಮತ್ತೆ ಈ ಹ್ಯಾಶ್ ಟ್ಯಾಗ್ಸ್ ಗಳನ್ನ ಯೂಸ್ ಮಾಡಿದ್ರೆ ನಿಮ್ಮ ವಿಡಿಯೋ ಕೂಡ ಇನ್ಸ್ಟಾಗ್ರಾಮ್ ಅಲ್ಗೋರಿದಮ್ಗೆ ಗೊತ್ತಾಗುತ್ತೆ ನಿಮ್ಮ ವಿಡಿಯೋನ ಯಾರ ಹತ್ರ ಕಳಿಸಬೇಕು ಅಂತ. ನೀವು ಕೂಡ ಇದೇ ಸ್ಟ್ರಾಟಜೀಸ್ ನ ಯೂಸ್ ಮಾಡಿಕೊಂಡು ನೀವು ನಿಮ್ಮ ವಿಡಿಯೋನ ಅಪ್ಲೋಡ್ ಮಾಡಿದ್ರೆ ನಿಮ್ಮ ವಿಡಿಯೋ ಕೂಡ ಸರಿಯಾದ ಜನರ ಹತ್ರ ಹೋಗುತ್ತೆ. ಈ ಸ್ಟ್ರಾಟಜೀಸ್ ನ ಯೂಸ್ ಮಾಡಿದ್ರೆ ನಿಮ್ಮ ವಿಡಿಯೋ ವೈರಲ್ ಆಗೋ ಸಾಧ್ಯತೆ ತುಂಬಾ ಹೆಚ್ಚಾಗಿರುತ್ತೆ. ನಾನು ಪರ್ಸನಲಿ ಈ ಸ್ಟ್ರಾಟಜಿನ ಯೂಸ್ ಮಾಡಿ ತುಂಬಾ ವಿಡಿಯೋಸ್ ಗಳನ್ನ ವೈರಲ್ ಮಾಡಿದ್ದೀನಿ. ಮೂರನೇ ಸ್ಟ್ರಾಟಜಿ ಬಂದ್ಬಿಟ್ಟು ಎಕ್ಸ್ಪ್ಲೋರ್ ಪೇಜ್ ಟ್ರಿಕ್ಸ್. ನಿಮ್ಮ ವಿಡಿಯೋವನ್ನು ಎಕ್ಸ್ಪ್ಲೋರ್ ಪೇಜ್ ಅಲ್ಲಿ ಹೇಗೆ ಶೋ ಮಾಡೋದು. ನಿಮ್ಮ ವಿಡಿಯೋ ವೈರಲ್ ಆಗೋಕೆ ಎಕ್ಸ್ಪ್ಲೋರ್ ಪೇಜ್ ಒಂದು ಇಂಪಾರ್ಟೆಂಟ್ ಪಾರ್ಟ್ ಆಗಿರುತ್ತೆ. ನಿಮ್ಮ ವಿಡಿಯೋನ ಎಕ್ಸ್ಪ್ಲೋರ್ ಪೇಜ್ ಅಲ್ಲಿ ಹೇಗೆ ಶೋ ಮಾಡೋದು, ಆ ಟ್ರಿಕ್ಸ್ ಏನು ಅಂತ ಹೇಳ್ತೀನಿ. ಫಸ್ಟ್ ನೇದು ಬಂದ್ಬಿಟ್ಟು ಕಂಟೆಂಟ್ ಶುಡ್ ಬಿ ವೈರಲ್. ಇನ್ಸ್ಟಾಗ್ರಾಮ್ ಅಲ್ಲಿ ಯಾವ ವಿಡಿಯೋಸ್ ಗಳು ಜಾಸ್ತಿ ವೈರಲ್ ಆಗ್ತಾ ಇರುತ್ತೆ ಅದನ್ನೇ ಎಕ್ಸ್ಪ್ಲೋರ್ ಪೇಜ್ ಅಲ್ಲಿ ಶೋ ಮಾಡುತ್ತೆ. ನೀವು ಕೂಡ ವೈರಲ್ ವಿಡಿಯೋನ ಕ್ರಿಯೇಟ್ ಮಾಡೋಕೆ ಟ್ರೈ ಮಾಡಿ ಮತ್ತೆ ಟ್ರೆಂಡ್ ನ ಫಾಲೋ ಮಾಡಿ. ಈ ರೀತಿ ಮಾಡೋದ್ರಿಂದ ನಿಮ್ಮ ವಿಡಿಯೋ ಕೂಡ ಎಕ್ಸ್ಪ್ಲೋರ್ ಪೇಜ್ ಅಲ್ಲಿ ಶೋ ಆಗೋ ತುಂಬಾ ಸಾಧ್ಯತೆಗಳು ಇರುತ್ತೆ. ಎರಡನೇ ಟ್ರಿಕ್ ಬಂದ್ಬಿಟ್ಟು ಪೋಸ್ಟ್ ಶುಡ್ ಬಿ ಮೋರ್ ದ್ಯಾನ್ 1 MB ಇನ್ ಸೈಜ್. ಈ ಟ್ರಿಕ್ ನ ಯಾರು ಕೂಡ ಹೇಳಂಗಿಲ್ಲ. ನಿಮ್ಮ ಪೋಸ್ಟ್ ಮತ್ತೆ ನಿಮ್ಮ ವಿಡಿಯೋ ವೈರಲ್ಕ್ಕೆ ನಿಮ್ಮ MB ಮತ್ತೆ ನಿಮ್ಮ ಕ್ವಾಲಿಟಿ ಎಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ ಅಂತ. ನಿಮ್ಮ ಇನ್ಸ್ಟಾಗ್ರಾಮ್ ಅಲ್ಲಿ ನೀವು ಯಾವ್ದಾದ್ರು ಒಂದು ಪೋಸ್ಟ್ ನ ಅಪ್ಲೋಡ್ ಮಾಡಿದ್ರೆ ನಿಮ್ಮ ಪೋಸ್ಟ್ ಸೈಜು 1 MB ಗಿಂತ ಜಾಸ್ತಿ ಇದ್ರೆ ಇನ್ಸ್ಟಾಗ್ರಾಮ್ ಅಲ್ಗೋರಿದಮ್ಗೆ ಅನ್ಸುತ್ತೆ ಈ ಪೋಸ್ಟ್ ಕ್ವಾಲಿಟಿ ಆಗಿದೆ ಅಂತ. ಅದೇ ರೀತಿ ನೀವು ವಿಡಿಯೋನ ಅಪ್ಲೋಡ್ ಮಾಡಿದ್ರೆ ವಿಡಿಯೋ ಕ್ವಾಲಿಟಿ ಜಾಸ್ತಿ ಇದ್ರೆ ನಿಮ್ಮ ವಿಡಿಯೋ ವೈರಲ್ ಆಗೋ ಸಾಧ್ಯತೆ ತುಂಬಾ ಹೆಚ್ಚಾಗಿರುತ್ತೆ. ವಿಡಿಯೋ ಕ್ವಾಲಿಟಿನ ಹೇಗೆ ಹೆಚ್ಚು ಮಾಡೋದು ಅಂದ್ರೆ, ನೀವು ಇನ್ಸ್ಟಾಗ್ರಾಮ್ ಕ್ಯಾಮ್ರಾನ ಯೂಸ್ ಮಾಡೋದು ಬಿಡಿ ಮತ್ತೆ ಇನ್ಸ್ಟಾಗ್ರಾಮ್ ಅಲ್ಲಿ ಇರೋ ಫಿಲ್ಟರ್ಸ್ ನ ಯೂಸ್ ಮಾಡೋದು ಬಿಡಿ. ನಿಮ್ಮ ಒರಿಜಿನಲ್ ಕ್ಯಾಮ್ರಾ ಇಂದ ನಿಮ್ಮ ವಿಡಿಯೋನ ಶೂಟ್ ಮಾಡ್ಕೊಳ್ಳಿ. ಕ್ಯಾಪ್ ಕಟ್, VN, ಅಡೋ ಪ್ರೀಮಿಯರ್ ಪ್ರೋ ಈ ಟೂಲ್ಸ್ ನ ನಿಮ್ಮ ವಿಡಿಯೋ ಎಡಿಟಿಂಗ್ ಮಾಡೋಗೋಸ್ಕರ ಬಳಸಿ. ಅದರಿಂದ ನಿಮ್ಮ ವಿಡಿಯೋ ಕ್ವಾಲಿಟಿ ತುಂಬಾ ಹೆಚ್ಚಾಗುತ್ತೆ. ನಿಮ್ಮ ವಿಡಿಯೋ ಕ್ವಾಲಿಟಿ ಹೆಚ್ಚಾದ್ರೆ ನಿಮ್ಮ ವಿಡಿಯೋ ವೈರಲ್ ಆಗೋ ಸಾಧ್ಯತೆ ತುಂಬಾ ಹೆಚ್ಚಾಗಿರುತ್ತೆ. ಮೂರನೇ ಟ್ರಿಕ್ ಬಂದ್ಬಿಟ್ಟು ಯೂಸ್ಲೆಸ್ ಹ್ಯಾಶ್ ಟ್ಯಾಗ್ಸ್. ಇದು ಕೇಳಿ ನಿಮ್ಗೆ ಶಾಕ್ ಆಗ್ತಿರ್ಬಹುದು. ನಿಮ್ಮ ವಿಡಿಯೋದಲ್ಲಿ ಯಾವುದೇ ಹ್ಯಾಶ್ ಟ್ಯಾಗ್ಸ್ ಅನ್ನ ಯೂಸ್ ಮಾಡಲಿಲ್ಲ ಅಂದ್ರೆ ವಿಡಿಯೋ ಹೇಗೆ ವೈರಲ್ ಆಗುತ್ತೆ. ಇದಕ್ಕೆ ನನ್ನ ಹತ್ರ ಕೂಡ ಏನು ಎಕ್ಸ್ಪ್ಲೇಷನ್ ಇಲ್ಲ. ನಾನು ಪರ್ಸನಲಿ ನನ್ನ ವಿಡಿಯೋಸ್ ಗಳಲ್ಲಿ ಯಾವುದೇ ಹ್ಯಾಶ್ ಟ್ಯಾಗ್ಸ್ ಗಳನ್ನ ಯೂಸ್ ಮಾಡ್ಲಾರ್ದೇನೆ ನಾನು ಅಪ್ಲೋಡ್ ಮಾಡಿ ನೋಡಿದ್ದೀನಿ. ಎಕ್ಸ್ಪ್ಲೋರ್ ಪೇಜ್ ಅಲ್ಲಿ ಶೋ ಆಗುತ್ತೆ ಮತ್ತೆ ವಿಡಿಯೋ ವೈರಲ್ ಕೂಡ ಆಗುತ್ತೆ. ನೀವು ಕೆಲವೊಂದು ಪೋಸ್ಟ್ ಗಳನ್ನ ಏನು ಹ್ಯಾಶ್ ಟ್ಯಾಗ್ಸ್ ಹಾಕ್ಲಾರ್ದೇನೆ ವಿಡಿಯೋನ ಪೋಸ್ಟ್ ಮಾಡಿ. ಅದರಿಂದ ನಿಮ್ಮ ಎಕ್ಸ್ಪ್ಲೋರ್ ಪೇಜ್ ಅಲ್ಲಿ ಕೂಡ ಶೋ ಆಗುತ್ತೆ ಮತ್ತೆ ವಿಡಿಯೋ ವೈರಲ್ ಆಗೋ ಸಾಧ್ಯತೆ ಕೂಡ ಹೆಚ್ಚಾಗಿರುತ್ತೆ. ನಾಲ್ಕನೇ ಟ್ರಿಕ್ ಬಂದ್ಬಿಟ್ಟು ಬಿ ಕನ್ಸಿಸ್ಟೆಂಟ್. ಇನ್ಸ್ಟಾಗ್ರಾಮ್ ಒಂದು ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಆಗಿದೆ. ಇದರಲ್ಲಿ ನೀವು ಕನ್ಸಿಸ್ಟೆಂಟ್ ಆಗಿ ವರ್ಕ್ ಮಾಡಿದ್ರೆ ಇನ್ಸ್ಟಾಗ್ರಾಮ್ಗೆ ನೀವು ಸೀರಿಯಸ್ ಆಗಿದ್ದೀರಿ ಅಂತ ಅರ್ಥ ಆಗುತ್ತೆ. ಆವಾಗ ನಿಮ್ಮ ವಿಡಿಯೋಸ್ಗಳು ವೈರಲ್ ಆಗುತ್ತೆ. ನಿಮಗೆ ಈ ಲೈಕ್ಸು, ಕಾಮೆಂಟ್ಸು, ವ್ಯೂಸು, DMs ಬೇಕಂದ್ರೆ ನೀವು ಕನ್ಸಿಸ್ಟೆಂಟ್ ಆಗಿ ಇನ್ಸ್ಟಾಗ್ರಾಮ್ ಅಲ್ಲಿ ವರ್ಕ್ ಮಾಡಬೇಕಾಗುತ್ತೆ. ನಾಲ್ಕನೇ ಸ್ಟ್ರಾಟಜಿ ಬಂದ್ಬಿಟ್ಟು ಕಾನ್ಫಿಡೆನ್ಸ್ ಕಂಪೇರ್ ಕನ್ವರ್ಟ್. ಕಾನ್ಫಿಡೆನ್ಸ್ ಏನು ಅಂದ್ರೆ, ಕೆಲವೊಂದು ಕ್ರಿಯೇಟರ್ಸ್ ಗಳನ್ನ ನೋಡಿರ್ತೀರಾ, ನನ್ನ ವಿಡಿಯೋನ ಲೈಕ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ನನ್ನ ವಿಡಿಯೋನ ಸ್ಟೋರಿಯಲ್ಲಿ ಹಾಕಿ, ಈ ರೀತಿ ಭಿಕ್ಷೆ ಬೇಡೋದನ್ನ ತುಂಬಾ ಜನರಿಗೆ ನೀವು ನೋಡಿರ್ತೀರಾ. ಈ ರೀತಿ ನೀವು ಕೇಳಿ ಯೂಸ್, ಲೈಕ್ಸ್, ಕಾಮೆಂಟ್ಸ್ ನ ಪಡ್ಕೊಂಡ್ರೆ ನೀವು ಒಂದು ದೊಡ್ಡ ಕ್ರಿಯೇಟರ್ ಆಗೋಕೆ ಸಾಧ್ಯನೇ ಇಲ್ಲ. ನೀವು ಕಾನ್ಫಿಡೆನ್ಸ್ ಆಗಿ ನಿಮ್ಮ ವಿಡಿಯೋನ ಕ್ರಿಯೇಟ್ ಮಾಡಿ. ನಿಮ್ಮ ವಿಡಿಯೋ ಜನರಿಗೆ ಇಷ್ಟ ಆದ್ರೆ ಅವರೇ ನಿಮ್ಗೆ ಲೈಕ್ ಮಾಡ್ತಾರೆ, ಫಾಲೋ ಮಾಡ್ತಾರೆ.
ಇವಾಗ ಕಂಪೇರ್ ಅಂದರೆ ಏನು ಅಂತ ನೋಡೋಣ. ನಿಮ್ಮ ನೀಶ್ ರಿಲೇಟೆಡ್ ಯಾರಾದರೂ ಒಬ್ಬ ದೊಡ್ಡ ಕ್ರಿಯೇಟರ್ ಇರ್ತಾರೆ. ನೀವು ಆ ದೊಡ್ಡ ಕ್ರಿಯೇಟರ್ ವಿಡಿಯೋ ಹೇಗೆ ಮಾಡ್ತಾರೆ ಅದೇ ರೀತಿ ನೀವು ಕೂಡ ವಿಡಿಯೋನ ಮಾಡಿ ಅವರ ವಿಡಿಯೋ ಮತ್ತು ನಿಮ್ಮ ವಿಡಿಯೋನ ಕಂಪೇರ್ ಮಾಡೋಕೆ ಸ್ಟಾರ್ಟ್ ಮಾಡಿ. ಅದರಿಂದ ನೀವು ಕೂಡ ಕ್ವಾಲಿಟಿ ವಿಡಿಯೋಸ್ಗಳನ್ನ ಹೇಗೆ ಮಾಡೋದು ಅಂತ ತಿಳ್ಕೊತೀರಾ ಮತ್ತು ನಿಮ್ಮ ವಿಡಿಯೋ ಕೂಡ ಕ್ವಾಲಿಟಿ ಆಗಿರುತ್ತೆ. ಸೊ ದೊಡ್ಡ ದೊಡ್ಡ ಕ್ರಿಯೇಟರ್ ಜೊತೆ ನಿಮ್ಮ ವಿಡಿಯೋನ ಕಂಪೇರ್ ಮಾಡೋದನ್ನು ಸ್ಟಾರ್ಟ್ ಮಾಡಿ. ಅದರಿಂದ ನೀವು ಕಾಂಟೆಂಟ್ ಹೇಗೆ ಕ್ರಿಯೇಟ್ ಮಾಡಬೇಕು ಅಂತ ನಿಮಗೂ ಕೂಡ ಗೊತ್ತಾಗುತ್ತೆ. ಅದರಿಂದ ನಿಮ್ಮ ವಿಡಿಯೋಸ್ ಕೂಡ ವೈರಲ್ ಆಗುತ್ತೆ. ಇವಾಗ ಕನ್ವರ್ಟ್ ಅಂದ್ರೆ ಏನು ಅಂತ ತಿಳ್ಕೊಳ್ಳಿ. ನೀವು ನಿಮ್ಮ ವಿಡಿಯೋದಲ್ಲಿ ಬರೋ ಯೂಸರ್ಸ್ಗೆ ಒಂದು ರೀಸನ್ ಕೊಡಲಿಲ್ಲ ಅಂದರೆ ಅವರು ನಿಮ್ಮ ಫಾಲೋವರ್ಸ್ ಆಗಿ ಕನ್ವರ್ಟ್ ಆಗೋಕೆ ಸಾಧ್ಯನೇ ಇಲ್ಲ. ಇವಾಗ ಯಾರಾದರೂ ಒಬ್ಬ ಯೂಸರ್ ನಿಮಗೆ ಫಾಲೋ ಮಾಡಬೇಕಾದ್ರೆ ನಿಮ್ಮ ವಿಡಿಯೋದಲ್ಲಿ ಏನಾದರೂ ರೀಸನ್ ಇರಬೇಕು. ಇವಾಗ ನೀವು ನನಗೆ ಸಬ್ಸ್ಕ್ರೈಬ್ ಮಾಡಬೇಕು ಅಂದರೆ ನಿಮ್ಮ ಹತ್ರ ಒಂದು ರೀಸನ್ ಏನಾದರೂ ಇರಬೇಕಲ್ಲ. ನನ್ನ ವಿಡಿಯೋಸ್ಗಳಿಂದ ನಿಮಗೆ ತುಂಬ ಇನ್ಫಾರ್ಮೇಶನ್ ಸಿಗ್ತಾ ಇರೋದಕ್ಕೆ ನೀವು ನನಗೆ ಸಬ್ಸ್ಕ್ರೈಬ್ನ ಮಾಡಿರ್ತೀರಾ. ಸೊ ಇದೇ ರೀತಿ ನೀವು ಕೂಡ ನಿಮ್ಮ ವಿಡಿಯೋಸ್ಗಳನ್ನ ಕ್ರಿಯೇಟ್ ಮಾಡಬೇಕಾದ್ರೆ ನಿಮ್ಮ ವ್ಯೂವರ್ಸ್ನ ನಿಮ್ಮ ಫಾಲೋ ಮಾಡೋಕ್ಕೆ ಏನಾದರೂ ಒಂದು ರೀಸನ್ನ ಕೊಡಿ. ಇವತ್ತಿನ ವಿಡಿಯೋದಲ್ಲಿ ಇಷ್ಟೇ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ಈ ವಿಡಿಯೋ ಹೇಗಿದೆ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ. ಮತ್ತೆ ಹೆಚ್ಚಿನ ಇನ್ಫಾರ್ಮೇಟಿವ್ ವಿಡಿಯೋಗೋಸ್ಕರ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಾನು ಸಿಗ್ತೀನಿ ಮತ್ತೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಬಾಯ್ ಆ್ಯಂಡ್ ಟೇಕ್ ಕೇರ್.